ಲೇ, ಕಾಫಿ ಕೊಡ ಇಲ್ಲಿ. ರೀ, ಅತ್ತೆ ಶಾನೆ ತಲೆನೋಯ್ತಾಯ್ತಂತೆ. ಅತ್ತೆ ತಗೊಂಬಿಟ್ ಬಾ ಕಾಫಿಯ, ತಲೆನೋಯ್ತಾಯ್ ಶಾನೆ ಅಂತ ಹೇಳ್ತು. ಈ ಕಾಫಿ ಅತ್ತೆ ಕೊಡ್ಬೇಕು, ನಿಮ್ಗಲ್ಲ. ನಿಮ್ಗೆ ಆಮೇಕಿಂದ ಬೇಕಾರೆ ಕಾಸು ಕೊಡ್ತೀನಿ ಬಿಡಿ. ಲೇ, ನೀನ್ ನನ್ನ ಮದುವೆ ಮಾಡ್ಕೊಂಡಿದ್ಯೋ ಇಲ್ಲ ಅಂದ್ರೆ ನಿನ್ನ ಅಮ್ಮನ ಮದುವೆ ಮಾಡ್ಕೊಂಡಿದ್ಯಾನೆ? ನಿಮ್ಮನ್ನೇ ಮದುವೆ ಮಾಡ್ಕೊಂಡ್ರದು ಯಾಕೆ ಇವಾಗ? ಲವ್ ಮಾಡ್ಕೊಂಡು ನಮ್ಮ ಅಮ್ಮ ಬ್ಯಾಡ ಅಂದ್ರೂ ಮದುವೆ ಮಾಡ್ಕೊಬಿಟ್ಟು ಬಂದಿರೋದು ನಾನು. ಆ ನೀನ್ ಇಷ್ಟಪಟ್ಬಿಟ್ಟು ತಾಳಿ ಕಟ್ರು ನಾನು. ನಾನು ಏನ್ ಕೇಳಿದ್ರು ಇಲ್ಲ ಇಲ್ಲ ಇಲ್ಲ, ಅತ್ತೆ ಹತ್ರ ಹೋಗ್ಬೇಕು, ಅತ್ತೆಗೆ ಅದು ಮಾಡ್ಕೊಡ್ಬೇಕು, ಅತ್ತೆಗೆ ಇದು ಮಾಡ್ಕೊಡ್ಬೇಕು, ಅದು ಇದು ಅಂತ ಹೇಳ್ಬಿಟ್ಟು ಇಷ್ಟುದ್ದ ಎಲ್ಲನೂ ಇದು ಮಾಡ್ದಲ್ಲ ನೀನು, ಹೇಳ್ದಲ್ಲ ನೀನು. ಈಗ ನನಗೆ ಗಂಡ ಅಂತ ಹೇಳ್ಬಿಟ್ಟು ನಾನು ಯಾರು ನೋಡ್ಕೊತಾರೆ ಹೇಳು? ನೀನು ಹಿಂಗೆ ಅತ್ತೆ 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 ಅಂತ ಹೋಯ್ತಿದ್ರೆ ನಾನು ಯಾವ್ದಾನ ಹುಡುಗಿ ನೋಡ್ಕೊಂಡು ಹೋಗ್ಬೇಕಾಯ್ತದೆ. ಯಾಕೆ? ನಿಮ್ಗೇನ್ ಕಮ್ಮಿ ಮಾಡಿದೀನಿ? ಮೂರತ್ತು ಕೂಳ್ ಬೇಸಕ್ಕಿಲ್ವಾ, ನೀರ್ ಬೇಸಕ್ಕಿಲ್ವಾ ನಿನ್ಗೆ? ಮೂರತ್ತು ಇಡ್ರಿಸ್ತೀನಿ ಎಲ್ಲ ನನ್ವೆ ನಿನ್ಗೇನೇನಿಯ ತಗ 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 ಅಂತ ಹೇಳ್ಬಿಟ್ಟು ಇವಾಗ ನೋಡ್ರೆ ಹಿಂಗೆಲ್ಲ ಮಾತಾಡ್ತೀಯ ನೀನು? ನಿನ್ ಮಕ್ಕಿಷ್ಟು ಬೆಂಕಿ ಹಾಕ ನೋಡು. ಈಗ್ಲೇ ಹೇಳ್ತಾ ಇವ್ನಿ. ಅತ್ತೆಗೆ ಅಂದ್ರೆ ಅತ್ತೆನೇನೆ. ಈಗ ನೋಡು, ನಿನ್ಗೇನು ಊಟಕ್ಕೆ ಇಕ್ತಿಲ್ವಾ ನಾನು? ಈಗೇನೋ ಕಾಪಿ ಮಾಡ್ಕೊಂಡು ಹೋಯ್ತಾ ಇದೀನಿ. ಅಯ್ಯೋ ಪಾಪ, ಅತ್ತೆಗೆ ತಲೆನೋಯ್ತಾ ಇದೆ ಅಂತ ತಗೊಂಡು ಹೋಯ್ತಿದ್ದೀನಿ. ಅಷ್ಟಕ್ಕೆಲ್ಲ ಹಿಂಗೆಲ್ಲ ಆಡ್ಬಿಟ್ರೆ ಹೆಂಗೆ? ಇನ್ನೊಂದು ನೋಡ್ಕೊತಾನಂತೆ, ನೋಡ್ಕೊ ಹೋಗು. ಅತ್ತೆ ನಿನ್ನೂ ಸೇರಿ ಈಚೆ ಕಡೆಗೆ ಆಗ್ತದೆ, ಅವಾಗ ಗೊತ್ತಾಯ್ತದೆ ನಿನ್ಗೆ. ಅಲ್ಲಿ ಗಂಟ ಗೊತ್ತಾಗಕ್ಕಿಲ್ಲ. ಏನೇ ಇದು, ಮರ್ಯಾದಿನೇ ಇಲ್ಲ, ಹೆಂಗ್ ಮಾತಾಡ್ತೀಗ ನೀನು? ನಾನು ಹಿಂಗೇನೆ ನೀ ಮಾತಾಡೋದು. ನಾನು ಮಾತಾಡೋದೇ ಹಿಂಗೆ. ನೀವು ಸುಮ್ಕಿರ್ರಿ, ನಾನು ಹೋಗಿ ಅತ್ತೆಗೆ ಫಸ್ಟ್ ಕಾಪಿ ಕೊಡಬೇಕು. ಎಲ್ಲ ಆಗಿದ್ದು ನಾನು ಎಲ್ರಿಗೆ ಕೆಂಪಿ ವಿಷಯ ಹಾಕ್ಕೊಟ್ಟಿದ್ದು ಎಲ್ಲ ಈ ಸೊಸೆನೆನೆಯ. ಏನು ಅತ್ತೆ 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 ಮೇಲೆ ದ್ವೇಷ ಇದ್ದಿದ್ರೆ ಇವಳು ಯಾಕೆ ನಂದು ಕೆಂಪಿ ವಿಷಯನ ಹಾಕ್ಕೊಟ್ಬಿಡೋಳು ಜಯಮ್ಮಂಗೆ. ಇವರಿಬ್ರು ಒಂದಾಗಿರೋದಕ್ಕೆ ನೆನೆಯ ಹಾಕ್ಕೊಟ್ಟು ಎಲ್ಲ ಹಾಳು ಮಾಡಿ ಬೆಂಕಿಗೆ ಇಕ್ಕಿರೋದು. ಥೂ, ಏನು ಸೊಸೆನಪ್ಪ. ಎಲ್ಲರ ಮನೆಗೆ ಇದ್ದಂಗೆ ನೆನೆಯ ಅತ್ತೆ ಸೊಸೆ ಕಿತ್ತಾಡ್ತಾ ಇದ್ರೆ ಎಂತ ಸಂದಕ್ಕಿರೋದು. ಅತ್ತೆ ಸೊಸೆ ಕಿತ್ತಾಡಬೇಕಿತ್ತು. ನೋಡಿದ್ರೆ ಎಂತ ಉಲ್ಟಾ ಪಲ್ಟಾ ಆಗೋಗ್ಬಿಟ್ಟೈತೆ ನಮ್ಮ ಮನೆಗೆ. ಛೇ, ಈಗ ನಾನು ಕಾಪಿ ಕೊಡ್ತೀಯಾ ಕೊಡಕ್ಕಿಲ್ವಾ? ಕೊಡಕ್ಕಿಲ್ಲ. ಕೊಡಕ್ಕಿಲ್ಲ ಅಂದ್ರೆ ಕೊಡಕ್ಕಿಲ್ಲ. ಪಾಪ ಅತ್ತೆ. ಅಯ್ಯ, ಥೂ, ಮನೆಗೆ ಅಪ್ಪ ಅಮ್ಮ ಬೆಲೆ ಕೊಡಕ್ಕಿಲ್ಲ ಅಂದ್ರೆ ನಾನು ಎಂಡ್ರು ನನಗೆ ಬೆಲೆ ಕೊಡಕ್ಕಿಲ್ಲ. ಏನ್ ಮಾಡ್ಲಿ, ಇವಳನ್ನ ಕಟ್ಕೊಂಡೆ ಬರ್ಬಾರ್ದಾಗಿತ್ತು. ಥೂ, ಇದನ್ನ ಕಟ್ಕೊಂಡು ಬಂದು ನನ್ಗೆ ಒಳ್ಳೆ ಸಾಹಸ ಆಯ್ತು. ಯಾವಾಗ ಅತ್ತೆ 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 ಅತ್ತೆ, ಥೂ, ನಮ್ಮ ಮನೆಗೆಲ್ಲ ಉಲ್ಟಾಗೋಗ್ಬಿಟ್ಟೈತಲ್ಲ. ಅತ್ತೆ ಸೊಸೆ ಜುಟ್ಟಿಟ್ಕೊಂಡು ಕಿತ್ತಾಡಿದ್ರೆ ಚೆನ್ನಾಗಿರೋದು. ಅವಾಗ ನಂತಾಕ್ ಬಂದ್ಬಿಟ್ಟು ರೀ ನಿಮ್ಮ ಅಮ್ಮ ಹಿಂಗೆ ಮಾಡ್ತು ರೀ, ನಿಮ್ಮ ಅಮ್ಮ ಹಂಗೆ ಮಾಡ್ತು ರೀ, ನಿಮ್ಮ ಅಪ್ಪ ಹಿಂಗೆ ಮಾಡ್ತು ರೀ, ನಿಮ್ಮ ಅಪ್ಪ ಹಂಗೆ ಮಾಡ್ತು ಅಂತ ಪುಂಗೋಳು. ಆದ್ರೆ ಇವಾಗ ಏನು ಮಾಡ್ತೀವಿ ಇವಾಗ? ಅಯ್ಯೋ ಬುಟ್ಟಾಕು ಸುಮ್ಮನೆ. ಈ ಕ್ಯಾಂಪಿಗೆ ಫೋನ್ ಮಾಡಿ ಸಾಕಾಗೋಯ್ತು. ಇನ್ನು ಕ್ಯಾಂಪಿನ ಅಂತ ಬರೋಕ್ಕಿಲ್ಲ ಅನ್ನಿಸ್ತದೆ. ಇನ್ನೇನು ನನ್ನ ಹೆಂಡ್ತಿನೂ ನನ್ನ ಸೊಸೆ ಸೇರ್ಕೊಂಡು ಒಳಗೆ ಸರಿಯಾಗಿ ರಾಜರ ಬುಡ್ಸಿ ಹಿಂಗೆಲ್ಲ ಮಾಡಿರ್ಬೇಕಾದ್ರೆ ಇನ್ನೇನಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ನನ್ನ ಅಂತಕ್ಕೆ ಬತ್ತಾಳೆ. ಅಯ್ಯೋ, ಈ ಸೊಸೆಯಿಂದನೇ ಎಲ್ಲ ಆಗಿದ್ದು. ಮನ್ಯಾಳ್ ಸೊಸೆ. ಥೂ, ಯಾವ ಜನ್ಮದಾಗ ಏನು ಕರ್ಮ ಮಾಡಿದ್ನ ನನಗಂತೂ ಎಂಥ ದರಿದ್ರದೊಳಗೆ ಸಿಕ್ಬಿಟ್ಟವಳು ಹೆಂಡತಿ ಅಂತ ಹೇಳಿದ್ರೆ ನಾನು ಬೇಕಿಲ್ಲ ಅವಳಿಗೆ. ನಾನಂತೂ ಅದೇನೋ ಅಂತಾರಲ್ಲ, ನನ್ನ ನಾಯಿಗಿಂತ ಕಡಿಯಾಗೇನೆ ನೋಡೋದು ನನ್ನಂತೂ. ಥೂ, ಈಗ ಏನು ಮಾಡಲಿ ನಾನು? ಇವ್ರ ಸವಾಸನೇ ನೀ ಬೇಡ ನನಗಂತೂ. ಇವಳು ಸವಾಸ ಎಲ್ಲನೂ ಬಿಟ್ಬಿಡ್ಬೇಕು ಅಂತ ಅನ್ಕೋತಾ ಇದ್ದೀನಿ. ಏನು ಮಾಡಿದ್ರು ನನಗೊಂದು ಕಾಫಿ ಕಾಸು ಕೊಡೋಕೆ ಯೋಗ್ಯತೆ ಇಲ್ವಲ್ಲ? ಯಾಕ್ಲ ಮಗನ ಹಿಂಗೆ ಕೂಗಾಡ್ತಿದ್ದೀಗೆ? ನೋಡಪ್ಪ, ನಾನು ಹೆಂಡ್ತಿ ನನ್ನನ್ನು ಕ್ಯಾರೆ ಅನ್ನಕ್ಕಿಲ್ಲ. ಯಾವಾಗೂ ಅತ್ತೆ ಅತ್ತೆ ಅತ್ತೆ, ಮೂರತ್ತು ಅತ್ತೆ 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 ಅಂತ ಒಯ್ತಾನೆ ಇರ್ತಾಳೆ. ಅತ್ತೆ ತಕ್ಕಿನೇನಿಯ. ಅಯ್ಯೋ, ಏನು ಕರ್ಮವೋ ಏನೋ, ಅತ್ತೆನಂತ ಅತ್ತೆ, ಸೀಮೆಗಿಲ್ದಿರ ಅತ್ತೆ. ಸಾಕ ಹೋಗ್ಬಿಟ್ಟೈತೆ ನನಗಂತೂ. ಯಾರಿಗೆ ಬೇಕು ಅಪ್ಪ ನಿಮ್ದು ಇಲ್ದಿರೋ ಜೀವನ ಇದು? ಸುಮ್ಮನೆ ಯಾವಾಗೂ ನತ್ತ ಹೋಗೋತ್ತಾಗೆ ಮುಟ್ಬಿಟ್ಟೈತೆ ಹೋಗ್ಬಿಡ ಅನ್ನಿಸ್ತೈತೆ. ಈಗೊಂದು ಒಳ್ಳೆ ಐಡಿಯಾ ಬಂತು, ಇಬ್ರು ನೆಮ್ಮದಿಗಿರ ಅಂತ ಐಡಿಯಾ. ಮಗನೇ, ಏನೇ ಆಗಲಿ ನನ್ನ ನಿನ್ನ ಸಮಸ್ಯೆ ನೆನೆಯ ಅತ್ತೆ ಸೊಸೆ ಇಬ್ಬರು ಸಂದಕವ್ರೆ ಅನ್ನೋದೇ ನೆನೆಯ ಸಮಸ್ಯೆ. ನೋಡು, ನನ್ನ ವಿಷಯ ಎಲ್ಲನೂ ನೀನು ಏನ್ರೋ ನಿಮ್ಮ ಅಮ್ಮಂಗೆ ಹಾಕೊಟ್ಬಿಟ್ಟು ಸರಿಯಾಗಿ ಹಿಗ್ಗ ಮುಗ್ಗ ತೊಳ್ಸಿದ್ಲು. ನಿನಗೇನು ಈಗ ನೀನು ಹೆಂಡ್ತಿ ನಿಂತಾಗ ಇರೋದೇ ಇಲ್ಲ. ಯಾವಾಗ ಅತ್ತೆ 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 ಅಂತ ಅತ್ತೆಯಿಂದ ಸುತ್ತಾಡ್ತಾ ಇರ್ತಾಳೆ ಅಲ್ವಾ? ಯಾವಾಗೂ ಅತ್ತೆ ನೆನೆಯ ಬೇಕು. ಹಿಂಗೆಲ್ಲ ಬೇಕು ಬೇಡ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಅವ್ರವ್ರೆ ಇದ್ಬಿಟ್ರೆ ನಾನು ನೀನು ಇಬ್ಬರು ಇಲ್ಲಿ ಸನ್ಯಾಸಿ ಆಗೋಗ್ಬಿಡ್ಬೇಕಾಯ್ತದೆ ಮಗ. ಅದಕ್ಕೆ ಹೇಳಿದ್ದು ನಾವಿಬ್ರು ಒಂದಾಗಬೇಕು. ಇದೇನಪ್ಪ ಹೇಳ್ತೀಯ ಒಂದಾಗಬೇಕು ಅಂತ ಹೇಳ್ಬಿಟ್ಟು? ಏನೊಂದಾಗಬೇಕು ಅಂತ? ಅಯ್ಯೋ ಹೋಗತ್ತಾಗ ಸುಮ್ಕೇನೆ. ಈಗ ಅವಳ ತಗ ಒಂದಾಗ್ಬಿಟ್ಟೇನೆ, ತಲೆ ಕೆಟ್ಟು ಯಾರ್ಯಾರ್ದೈತಿ ಇನ್ನು ಬೇರೆ ಒಂದಾಗಕ್ಕೆ ಬೇರೆ ಹೋಗು ಒಂದಾಗಕ್ಕೆ. ಅದೆಲ್ಲ ಆಗ್ದಿರೋ ಕೆಲಸ, ಸುಮ್ಮನೆ ಹೋಗು. ಒಂದಾಗ್ಬಿಟ್ಟು ಏನು ಮಾಡಿ ಅವ್ರನ್ನ ಯಪ್ಪ 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 ಹೆಂಡ್ತಿ ಜೊತೆಗಿರ್ಬೇಕಪ್ಪ ಅಂದರೆ ನಾನೇ ಜೊತೆಗಿರ್ತೀನಿ ಅಂತ ಬಂದ್ಬಿಡ್ತು ನಮ್ಮಪ್ಪ. ನೀನು ಹೋಗಪ್ಪ, ನನ್ನ ಕಷ್ಟ ನನಗೆ ಗೊತ್ತು. ಹಂಗಲ್ಲ ಕಣ, ನಾನು ಹಿಂಗೆ ಹೇಳ್ತಿದ್ದೀನಿ ಅಂತ ಅಲ್ಲ. ಕೇಳಿಸ್ಕ ನಾನು ಹೇಳೋದನ್ನ. ಏನು ಅಂದರೆ, ನಿಮ್ಮ ಅಮ್ಮನೂ ನೀನು ಹೆಂಡ್ತಿ ಇಬ್ಬರು ದೂರ ದೂರ ಆಗೋಗ್ಬಿಟ್ರೆ ನನಗೂ ನಿನಗೂ ಲಾಭ ಅಲ್ವಾ? ಹಾಂ, ಲಾಭನೇ. ಆದ್ರೆ ಅವರಿಬ್ರು ದೂರ ದೂರ ಹೆಂಗಾಯ್ತಾರೆ? ಅವರಿಬ್ರು ಅಯ್ಯಸ್ಕಾಂತ ಥರ ಕಚ್ಕೊಂಡವ್ರಲ್ಲ, ಇನ್ನು ದೂರ ದೂರ ಎಲ್ಲಾಯ್ತಾರೆ ಹೇಳೋರು? ಅವ್ರು ಯಾಕ್ಲ ದೂರ ದೂರ ಆಯ್ತಾರೆ ಮಂಕ್ ನನ್ನ ಮಗನೇ? ದೂರ ದೂರನಂತೆ ದೂರ ದೂರ ಅವರೆಲ್ಲನ ಆಯ್ತಾರ. ನಾವೇ ಮಾಡಬೇಕು ಕಣ, ಹೆಂಗನ ಮಾಡಿ ಅತ್ತೆ ಸೊಸೆ ಮಧ್ಯೆ ಸಂದ ಕುಳಿ ಹಿಂಡ್ಬಿಟ್ಟು ಇವಳನ್ನ ಕಂಡ್ರೆ ಅವಳಿಗಾಗಬಾರ್ದು, ಅವಳನ್ನ ಕಂಡ್ರೆ ಇವಳಿಗಾಗಬಾರ್ದು. ಸರಿಯಾಗಿ ಮಾಡಿಬಿಟ್ರೆ ನಿನ್ನ ಹೆಂಡ್ತಿ ನಿಂತಕ್ಕೆ ನೀನು ಬಂದ್ಬಿಡ್ತಾಳೆ. ಸದ್ಯ ಹಂಗೆ ನೀನು ನನ್ನ ಬಗ್ಗೆ ಫಿಟ್ಟಿಂಗ್ ಇಕ್ಕದಂತೂ ನಿನ್ನ ಹೆಂಡ್ತಿ ಬಿಟ್ಬಿಡ್ತಾಳೆ. ಆವಾಗ ನೀನು ಖುಷಿಯಾಗಿರ್ಬೋದು, ನಾನು ಖುಷಿಯಾಗಿರ್ಬೋದು ಕಣ. ಇಲ್ಲ ಅಂದರೆ ಹಿಂಗೆ ನೀನು ಅಯ್ಯೋ ನನ್ನ ಹೆಂಡ್ತಿ ನನ್ನ ಹೆಂಡ್ತಿ ನನ್ನ ಹೆಂಡ್ತಿ ಅಂತ ಹೋಗ್ಬಿಟ್ರೆ ನೀನು ತೋಪೆ ನಾನು ತೋಪೆ. ಏನಾರ ದೊಡ್ಡದೊಂದು ಮಾಸ್ಟರ್ ಪ್ಲಾನ್ ಮಾಡಬೇಕು ಕಣ.
ಮಾಸ್ಟರ್ ಪ್ಲಾನ್ ಮಾಡ್ಬಿಟ್ಟು ಆರಾಮಾಗಿ ಇಬ್ರು ನೆಮ್ಮದಿಯಾಗಿ ಅದೇನೋ ಹೇಳ್ತಾರಲ್ಲ, ನೆಮ್ಮದಿಯಾಗಿ ಸೆಟ್ಲ್ ಆಗ್ಬಿಡೋಣ. ನೋಡು, ಯಾವ ಮನೆಗೂ ಅತ್ತೆ ಸೊಸೆನ ಕಿತ್ತಾಟ ಮಾಡದಂಗೆ ಮಾಡಕ್ಕೆ ನೋಡಿರ್ತಾರೋ ಕಿತ್ತಾಡಬೇಕು ಅಂತ ನೀನೇ ಮಾಡಿದ್ದೀವಿ. ಏನಂತೀಯ? ಹೆಂಗೈತೆ ನಿಮ್ಮ ಅಪ್ಪನ ಮಾಸ್ಟರ್ ಪ್ಲಾನ್? ಅಪ್ಪ ಸೂಪರ್ ಡೂಪರ್ ಕಣಪ್ಪ, ಸೂಪರೇ ಬಿಡು. ಹಾಗೆ ಮಾಡೋಣ. ಆದರೆ ಪ್ಲಾನ್ ಮಾಡು, ಹೆಂಗೆ ದೂರ ಮಾಡ್ಬೋದು ಅಂತ ಪ್ಲಾನ್ ಮಾಡು. ನಮ್ಮ ಅಮ್ಮಂಗೆ ನಾನು ಹೆಂಡ್ತಿ ಕಂಡ್ರೆ ಪಟ 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 ಬಾರಿಸ್ಬೇಕು, ಹಂಗಾಗಬೇಕು. ಹಂಗೆ ನನ್ನ ಹೆಂಡ್ತಿ ನಮ್ಮ ಅಮ್ಮನ ಹೆಸರು ಹೇಳಿದ್ರೆ ಸಾಕು ಉರ್ಕೊಂಡು ಮನೆ ಬಿಟ್ಟು ಹೋಗ್ಬಿಡ್ಬೇಕು. ಆ ರೇಂಜ್ ಇಬ್ರಿಗೂ ಸಣ್ಣದಾಗಿ ಉರಿಸ್ಬಿಡ್ಬೇಕು ಕಣಪ್ಪ, ಹೆಂಗನ ಮಾಡ್ಬಿಟ್ಟು. ದೂರ ದೂರ ಅಂದರೆ ಇನ್ನು ಆ ಎದ್ರು ಬದ್ರು ನಾನು ನಿಂತ್ಕೋಬಾರ್ದು, ಹಂಗೆ ಮಾಡಬೇಕು ನೋಡು. ಅವಾಗ ನೀನು ಹೇಳ್ದಂಗೆ ಇಬ್ಬರು ಆರಾಮಾಗಿರ್ಬೋದು. ಹಬ್ಬ, ಇವಾಗ ಒಂದು ದಾರಿ ಸಿಕ್ತು ನನಗೂ. ಸರಿ ಕಣ ಮಗ, ಹಂಗೆ ನೀನು ಮಾಡೋಣ. ಹೆಂಗನ ಮಾಡ್ಬಿಟ್ಟು ಇವ್ರಿಬ್ರು ದೂರ ಮಾಡ್ಬಿಡೋಣ. ಬೇಕಾದ್ರೆ ಬೇರೆ ಬೇರೆ ಮನೆ ಮಾಡ್ಕೊಂಡೋದ್ರು ಪರವಾಗಿಲ್ಲ ಕಣ. ನಾವಿಬ್ರು ಒಂದಾಗಿರೋ ಗಂಟನೂ ಏನಾಗಕ್ಕಿಲ್ಲ, ಸರಿನಾ? ನಾನಿದ್ದೀನಿ, ನಾನು ನಿನಗೆ ಏನೇನು ಬೇಕೋ ಎಲ್ಲ ಸಹಾಯನೂ ಮಾಡ್ತೀನಿ. ನೀನು ಹೆಂಡ್ತಿನ ಆರಾಮಾಗಿ ಇರಿಸ್ಕ, ಎಲ್ಲನ ಕರ್ಕೊಂಡೋಗ್ಬಿಟ್ಟು. ನೀನು ಹೆಂಡ್ತಿರೋ ಗಂಟ ನನಗೆ ಮನೆನಾಗೆ ಒಸಿನೂ ನೆಮ್ಮದಿಲ್ಲ ಕಣ. ಯಾವಾಗೂ ಫಿಟ್ಟಿಂಗ್ ಇಕ್ಕೋದು, ಯಾವಾಗೂ ಜಗಳ ಮಾಡೋದು, ಹಂಗೆ ಮಾಡೋದು ಹಿಂಗೆ ಮಾಡೋದು, ಬರೀ ದುನಿಯಾ ಮಾಡ್ತಾಳೆ. ಸರಿಯಪ್ಪ, ಡೀಲು. ಯಾಕ್ಲಾ ನಿಂಗೆ ಬೆಳಿಗ್ಗೆ ಬಿದ್ದು ಕಿತ್ತಾಡ್ಲಿಲ್ಲ ಅಂದ್ರೆ ಆಗಕ್ಕಿಲ್ವಾ? ನಿಂಗೇನೋ ಮೈಕೈ ಎಲ್ಲ ಕಡಿತೈತೆ ಅಂತ ನಿನ್ಗೆ? ಯಾಕಮ್ಮ ಹಿಂಗಂತಿಗೆ? ನಾನೇನ್ ಮಾಡ್ದೆ? ಏನ್ ಮಾಡ್ದ? ಏನ್ ಮಾಡ್ದ ಹೇಳು? ಏನ್ ಮಾಡಿಲ್ಲ ನೀನು. ಯಾಕ್ಲ ಅವಳಿಗೆ ಬೆಳಿಗ್ಗೆ ನೀನು ಹಂಗೆಲ್ಲ ಉರಿಸ್ಬಿಟ್ಟು ಹಂಗೆಲ್ಲ ಬೈದಾಡ್ತಿದ್ದಲ್ಲ ಏನು? ನೀನ್ ಕಾಪಿ ಮಾಡ್ಕೊಂಡು ಕುಡಿಯಕ್ಕೆ ನಿಂಗೆ ದಾಡಿಲ್ಲ ನಿನ್ಗೆ? ಮಾಡ್ಕೊಂಡು ಕುಡಿಬೇಕು ತಾನೆ. ಅದ್ ಬಿಟ್ಬಿಟ್ಟು ಇದು ಯಾಕ್ಲ ಹಿಂಗಾಡಿಗೆ ನೀನು? ತಲ್ಕೆಟ್ಟನಂಗೆ ನೀನು ತಲ್ಕೆಟ್ ಬಡ್ಡಿ ಆಡ್ದಂಗೆ ಆಡ್ತಾನೆ ಬಡ್ಡಿ ನನ್ನ ಮಗ. ಅವಳು ಬೆಳಿಗ್ಗೆನೆ ಬೈಯ ಅವಶ್ಯಕತೆ ಏನಿತ್ತು ಕಾಪಿಗೆ ಅಂತ ಹೇಳ್ಬಿಟ್ಟು? ಕಾಪಿ ಮಾಡೋದು ಮಾಡ್ಕೊಂಡು ಹೆಂಗೋನು ಕುಡಿಬೇಕಿತ್ತು, ಹಂಗನ್ನು ಕಾಪಿನೇ ಮಾಡ್ಕೊಂಡು ಕುಡಿಬೇಕಿತ್ತು, ಇಲ್ಲ ಏನ್ ಮಾಡ್ಕೊಂಡು ಕುಡಿಬೇಕಿತ್ತು. ಅಂದ್ರೆ ನಾನು ನನ್ನ ಹೆಂಡತಿ ಬೈದೆ ಅಂತ ಹೇಳ್ಬಿಟ್ಟು ಬಂದು ನೀನು ನನ್ನೇ ಬೈತೀಯಾ? ಅವಳು ನನ್ನೇ ಬೈತಾಳೆ, ಹೋಗಿ ಬಂದು ಅಂತ ಹೇಳ್ಬಿಟ್ಟು. ನೀನು ಬಂದ್ಬಿಟ್ಟು ಹಂಗೇನೆ ನೀ ಬೈತೀಯಾ? ನನ್ನ ನಿಮ್ಮ ಮನೆಗೆ ಇರ್ಬೇಕಾ ಹೋಗ್ಬೇಕಾ? ಮುಚ್ಕೊಂಡು ನ್ಯಾಯವಾಗಿ ಸಂಸಾರ ಮಾಡ್ಕೊಂಡು ಎಂಟ್ರಿಗೆ ತಂದಾಕೊಂಡಿದ್ರೆ ಎಂಟ್ರನೂ ಮಕ ಈಗ ತಿರುಗಿಸ್ಕೊಂಡು ಓಡಾಡಕ್ಕಿಲ್ಲ. ನೀನೆಲ್ಲ ದುಡಿತಿದ್ದೀಗ? 10 ರೂಪಾಯಿ ದುಡಿತಿದ್ದೀಗಲ್ಲ ನೀನು? 10 ರೂಪಾಯಿ ದುಡಿಯಕ್ಕೂ ನಿಂಗೆ ಯೋಗ್ಯತೆ ಇಲ್ಲ. ನಿನಗೆ 10 ರೂಪಾಯಿ ಕಾಸು ದುಡಿಯಕ್ಕೆ ನಿಂಗೆ ಯೋಗ್ಯತೆ ಇಲ್ಲ. ಎಂಟ್ರ ಮೇಲೆ ಅಧಿಕಾರ ಚಲಾಯಿಸಕ್ ಹೋಯ್ತೀಯಾ? ಕಾಪಿ ಕೊಡು, ಊಟ ಇಕ್ಕೊಡು ಅಂತ ನಿನ್ಗೆ ಏನಾದ್ರು ದಾಡಾಗ ಹೋಗ್ಬಿಟ್ಟೈತಿಲ್ಲ? ಕೆಲ್ಸಕ್ಕೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ವಾರಕ್ಕೆ 2 ದಿನ ಹೋಯ್ದ್ರೆ ಇನ್ನ ಉಳಿದಿರೋ ದಿನ ಹೋಗಕ್ಕಿಲ್ವಲ್ಲ ನೀನು? ಹೇಳು, ನಿಂದೊಳ್ಳೆ ಕಥೆನಲ್ಲ ನಿಂದು. ಲೇ ಬಿಡೆ, ಮಗ ಅಲ್ವೇನೆ ನಮ್ಮ ಮಗ, ನಮ್ಮನ್ನೊಂದಿದ್ದಂಗೆ ಬ್ಯಾರೆ ನಂತನ. ನೀನು ನೋಡು ಸೊಸೆ ಕಡೆ ಸಪೋರ್ಟ್ ಮಾಡೋದು, ಮೊದಲು ಮಗನ ಕಡೆ ಸಪೋರ್ಟ್ ಮಾಡೋದು ಕಲಿ. ಸೊಸೆ ಇವತ್ತಲ್ಲ ನಾಳೆ ಜಗಳ ಆದರೆ ಯಾವ ಅತ್ತೆನೋ ಯಾವ ಮಾವನ ಅಂತ ಬಿಟ್ಬಿಟ್ಟು ಹೊಂಟೋಯ್ತಾಳೆ. ಆದರೆ ಮಗ ಎಷ್ಟೇ ಜಗಳ ಆಡಿದ್ರು ಏನು ಮಾಡಿದ್ರು ಮಗ ಬಿಟ್ಟೋಯ್ತಾನ? ಮಗ ಮಾತ್ರ ಬಿಟ್ಟೋಗಕ್ಕಿಲ್ಲ. ಮಗ ಯಾವಾಗೂ ನಮ್ಮ ಜೊತೆ ನೀನು ಕೊನೆಗಂಟನೂ ಇರ್ತಾನೆ. ನೀನು ಮೊದಲು ಯಾರಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಕಲಿ. ಯಾವಾಗೂ ಸೊಸೆ ಅಂತ ಸೊಸೆ ಹಿಂದೆ ಹೋದ್ರೆ ಅಷ್ಟೇನೆ ಕತೆ. ಯಾರ ಜೊತೆಗಿರ್ತಾರೆ, ಯಾರ ಜೊತೆಗಿರಲ್ಲ, ಯಾರಿಗೂ ತುಪ್ಪ ಹಾಕ್ತಾರೆ, ಯಾರಿಗೂ ತುಪ್ಪ ಹಾಕಿಲ್ಲ ಅಂತ ಹೇಳ್ಬಿಟ್ಟು ನನಗೂ ಸಂದ ಗೊತ್ತು. ನೀವು ಸುಮ್ಕೆ ನಿಂತ್ಕೊಳ್ಳೋದು ಕಲ್ತ್ಕೊಳ್ಳಿ. ನಂದೆಲಿಕ್ಲಿ ಅಂತ ನೀವು ತೋರಿಸ್ಬೇಡಿ ಮಗನ ಪರ. ಯಾರು ಒಳ್ಳೇದಾಗಿರ್ತಾರೋ, ಯಾರು ನ್ಯಾಯವಾಗಿರ್ತಾರೋ ಅವ್ರ ಪರ ನೀನು ಮಾತಾಡೋದು. ಅದ್ಬಿಟ್ಬಿಟ್ಟು ಇವನು ಏನೋ ದೊಡ್ಡ ಮನಸ್ಸು ನನ್ನ ಮಗ ಅಂತ ಹೇಳ್ಬಿಟ್ಟು ಇವನ್ ಪರ ಮಾತಾಡ್ಬೇಕೇನು? ಯಪ್ಪ ಸಾಕಪ್ಪ, ಸವಸನೂ ಸಾಕು, ಎಲ್ಲನೂ ಸಾಕು. ನೀನು ಸಾಕು, ನಿನ್ ಸವಸನೂ ಸಾಕು. ಆ ಸೊಸೆ ನಿನಗೆ ಎಷ್ಟೋ ಮೇಲು. ಕಷ್ಟ ಅಂದ್ರೆ ಆಯ್ತಾಳೆ. ಮುಚ್ಕೊಂಡು ಹೋಗೋದು, ಕೆಲ್ಸಕ್ಕೆ ಹೋಗೋದು ಕಲಿ. ಮಾರಿದ ಎಮ್ಮೆಯ ತಕೊಬಿಟ್ಟು ಬರೋ ಗಂಟ ಮನೆಗೆ ಬಿಟ್ಕೊಳಕಿಲ್ಲ ಅಷ್ಟೇ. ಹೋಗ್ ಕೆಲ್ಸಕ್ಕೆ. ಸರಿನಮ್ಮ. ನೋಡ್ದಾ, ಇದಕ್ಕೆ ಹೇಳಿದ್ದು ಇಬ್ರು ದೂರ ಮಾಡಬೇಕು ಅಂತ ಹೇಳ್ಬಿಟ್ಟು. ಅಪ್ಪ, ನೀನು ಹೇಳ್ತಿರೋದು ಸರಿಯಾಗೇನೇ ಐತೆ.